is 5:3। देखे है ना इसे? इसका मतलब क्या है? ये मतलब समझ में आ गया ना? आधा काम हो गया। क्या बोल रहे थे असलम? ठीक है, एक बात है, बॉयज ज्यादा है गर्ल्स से, ठीक है। और क्या है? टोटल कितने बच्चे हैं? दो बच्चे हैं। टोटल 8 स्टूडेंट्स हैं। थोड़ा तुम्हारा दिमाग लगाओ। 8 बच्चे हैं तो स्कूल बोलते क्या उसको? ಆ? ಇಷ್ಟರೇ ತಲೆ ಓಡಿಸ್ಬೇಕು. ಏನ್ ಕ್ಯಾನ್ಸಲೇಷನ್? ಅದ ಏನ್ ಬಿ ಇರ್ಬೋದು, ಖರೆ ಅದ. ಬಟ್ ಅದು ಎಲ್ಲ ಇಲ್ಲಿ ಬೇಕಾಗಿಲ್ಲ. ಬರೀ ನನಗ ಈ ಎಕ್ಸ್ಪ್ರೆಷನ್ದು ಮೀನಿಂಗ್ ಬೇಕಷ್ಟೇ. Meaning of this is, for every 5 boys there are 3 girls. जितने 5 boys है उतने 3 girls है. For every 5 boys there are 3 girls. That means boys can be divided into set of 5 people. तो मान लो कि 70 सेट्स आते हैं ऐसे 5 बॉयज के, तो गर्ल्स के भी 3 गर्ल्स के 70 सेट्स आते। तब क्या होता? फॉर एवरी 5 बॉयज देर आर 3 गर्ल्स. ಸಿಂಪ್ಲೆಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೇಷಿಯೋ. ಅದು ಏನೇನೋ ಹೇಳ್ತಾರ, ನೀವು ಬೈಜೂಸ್ದವ್ರು ನೋಡಿದ್ರಿ ಅಂತಂದ್ರೆ ಅದು ಉಲ್ಟಾ ಕನ್ಫ್ಯೂಸ್ ಆಗ್ತಾವ ಪಾಪ ವಯಸ್ಸಿನ ಮಕ್ಕಳು. ಆಲ್ ರೈಟ್, ಬಟ್ ದೇರ್ ಇಸ್ ಅನದರ್ ಒನ್. ಇದು ಖಾನ್ ಅಕಾಡೆಮಿ ಅಂತ ಇನ್ನೊಂದು ಅದು. ಆಕ್ಚುಲಿ ಖಾನ್ ಅಕಾಡೆಮಿನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಖಾನ್ ಅಕಾಡೆಮೀಸ್ ಇನ್ ದ US, ಖಾನ್ ಅಕಾಡೆಮಿನೇ ಸ್ಟಾರ್ಟ್ ಮಾಡಿದ್ದು. ಯಾವುದೇ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ಸ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂತಂದ್ರೆ ಖಾನ್ ಅಕಾಡೆಮಿದ ಎಕ್ಸ್ಪ್ಲನೇಷನ್ಸ್ ನೋಡ್ರಿ, ಭಾಳ ಚಲೋ ಕೊಡ್ತಾರ ಅವರು. 4ನೇ 5ನೇ 6ನೇ ಕ್ಲಾಸಿನ ಹುಡುಗರಿಗೆ ಅರ್ಥ ಆಗಂಗೆ ಕೊಡ್ತಾರ. ಸಿ ದೋಸ್ ಎಕ್ಸ್ಪ್ಲನೇಷನ್ಸ್. ದೋಸ್ ಎಕ್ಸ್ಪ್ಲನೇಷನ್ಸ್ ಆರ್ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಮೋಸ್ಟ್ ಆಫ್ ಮೈ ಎಕ್ಸ್ಪ್ಲನೇಷನ್ ಆಲ್ಮೋಸ್ಟ್ ಹಂಗೆ ಇರ್ತದ. ಅರ್ಥ ಆಗಿಲ್ಲ ಅಂತಂದ್ರೆ ನೋಡ್ರಿ ಖಾನ್ ಅಕಾಡೆಮಿದ್ ನೋಡ್ರಿ. ಒಂದು ಖಾನ್ ಅಕಾಡೆಮಿ ನೆವರ್ ಮೇಡ್ ಇಟ್ ಪೇಡ್. ಖಾನ್ ಅಕಾಡೆಮಿ ಇಸ್ ಫ್ರೀ. ಇವತ್ತು ಫ್ರೀ ಅದ. ಎವ್ರಿಥಿಂಗ್ ಇಸ್ ಫ್ರೀ ಇನ್ ಖಾನ್ ಅಕಾಡೆಮಿ, ರೈಟ್? ಅಂಡ್ ಆಲ್ಮೋಸ್ಟ್ ಎಲ್ಲ ಅನಿಮೇಷನ್ಸ್ ಅದು ಇದು ಎವ್ರಿಥಿಂಗ್ ದೇ ಹ್ಯಾವ್ ಸ್ಟಾರ್ಟೆಡ್. ಅವ್ರು ಬಹಳ ಮೊದಲು ಸ್ಟಾರ್ಟ್ ಮಾಡ್ಯಾರ. ಅವ್ರು ಅಲ್ಲೋ 7-8 ವರ್ಷದ ಹಿಂದೆ ಚಾಲೂ ಮಾಡ್ಯಾರ ಅವ್ರು ಈ ಕಾನ್ಸೆಪ್ಟ್. ಓಕೆ, ಸೊ ವಾಟ್ ಇಟ್ ಮೀನ್ಸ್ ಈಸ್ ಫಾರ್ ಎವ್ರಿ 5 बॉयज देर आर 3 गर्ल्स. जितने 5 बॉयज है उतने 3 गर्ल्स है. अब इधर एक मालूम पड़ गया कि दिस इज नॉट द नंबर ऑफ स्टूडेंट्स. दिस इज नॉट द नंबर ऑफ स्टूडेंट्स. ये नंबर नहीं है. ये नंबर का कुछ वैल्यू रिप्रेजेंट कर रहा है खाली. देन व्हाट इज द नंबर? ये नंबर नहीं है. ये ಎಲ್ಲ ಇದು ಎಲ್ಲರಿಗಿಂತ ದೊಡ್ಡ ಪ್ರಾಬ್ಲಮ್ ಇದು ಎಲ್ಲಿ ಬರ್ತದ ಗೊತ್ತಾ? ರೇಷಿಯೋ ಆಫ್ ಏಜಸ್ ಆಫ್ 2 people. ಯಾರು? ಸೀತಾ ಅಂಡ್ ಗೀತಾ ಈಸ್ 5:7 ಅಂತ ಕೊಟ್ಟಿರ್ತಾನತ. ದಟ್ ಮೀನ್ಸ್ Sita is 5 years, Geeta is 7 years. No. No. Allah. Okay.
Sita is not 5 years, Geeta is not 7 years. Alright, ಕೆಲವೊಂದು ಸರ್ತಿ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂತಲ್ಲಿ. this is not the quantity, this is not the number. So first you understand this, then second ಏನಿರ್ತದ ಫೈನಲಿ ರೇಷೋ ಅಂತಂದ್ರ, ಸಪೋಸ್ ದೇರ್ ಆರ್ 2 ಕ್ವಾಂಟಿಟೀಸ್, 2 3 ಎಷ್ಟೇ ಹಾಕಿರ್ಲಿ, there are 2 quantities, 2 or more than 1 quantity, not there are more than 1, ಎಷ್ಟೇ ಇರಲಿ 2 ದೇ ತಗೊಂಡ್ರೆ ಎಕ್ಸಾಂಪಲ್ ಈಸಿ ಇರ್ತದೆ. more than 1 quantity, ಬಾಯ್ಸ್ ಗರ್ಲ್ಸ್ 2 ಕ್ವಾಂಟಿಟಿ ಅವ, ಬಾಯ್ಸ್ ಗರ್ಲ್ಸ್ 2 ಕ್ವಾಂಟಿಟಿ ಅವ, right? So suppose there are more than 1, here I am taking example of 2 quantities, and suppose there are 45 boys and 35 girls. ಎಷ್ಟೇ ಇರಲಿ 35 ಇರಲಿ, ಸಾರಿ 45 ಬಾಯ್ಸ್ ಅಂಡ್ 35 ಗರ್ಲ್ಸ್ ಇದು ಇದ್ದಾರೆ. ಒಂದು ಟೋಟಲ್ ಇರ್ತದ, ಟೋಟಲ್ ಒಂದು ಇರ್ಲೇಬೇಕಲ್ಲ. ಸೊ ವಾಟ್ ಈಸ್ ದ ಟೋಟಲ್ ಆಫ್ ದಿಸ್? ಟೋಟಲ್ ಈಸ್ 80. ಕಾನ್ಸಂಟ್ರೇಟ್ ಆನ್ ದಿಸ್ ಒನ್, ಇದು ಬಹಳ ಇಂಪಾರ್ಟೆಂಟ್ ಅದ. ಎಲ್ಲೇ ಇರ್ಲಿ, ಎವರೇಜ್ನಾಗ ಇರ್ಲಿ ಒಂದು ಸಮ್ ಟೋಟಲ್ ಬರ್ತ, ರೇಷಿಯೋ ಇರ್ಲಿ ಒಂದು ಟೋಟಲ್ ಬರ್ತ, ಪರ್ಸೆಂಟೇಜ್ ಇರ್ಲಿ ಒಂದು ಟೋಟಲ್ ಬರ್ತ. ಈ ಟೋಟಲ್ ಏನದ, ವಾಟ್ ಈಸ್ ದ ಟೋಟಲ್, ವಾಟ್ ಈಸ್ ದ ಫೈನಲ್ ಟೋಟಲ್ ಅಂತ ಥಿಂಕ್ ಮಾಡ್ಲಿಕ್ಕೆ ಚಾಲು ಮಾಡಿದ್ರೆ ಎಲ್ಲ ಕ್ವಶನ್ ಸಾಲ್ವ್ ಆಗ್ತಾವ, ಎಕ್ಸೆಪ್ಟ್ ದ ಅದರ್ ಕಾನ್ಸೆಪ್ಟ್ಸ್. ಬೇರೆ ಕಡೆ ಈ ಕಾನ್ಸೆಪ್ಟ್ಸ್ ಒಳಗಂತೂ ಎವರೇಜ್, ರೇಷಿಯೋ, ಪರ್ಸೆಂಟೇಜ್ ಮೂರರೊಳಗಂತೂ ವಾಟ್ ಈಸ್ ದ ಫೈನಲ್ ಟೋಟಲ್ ಅದು ಥಿಂಕಿಂಗ್ ಚಾಲು ಮಾಡಿದ್ರು ಮ್ಯಾಕ್ಸಿಮಮ್ ಕ್ವಶನ್ ಸಾಲ್ವ್ ಆಗ್ತದೆ. ಎಲ್ಲ ಕಡೆ ಬೇಕದು. ಓಕೆ, ಒಂದು ಟೋಟಲ್ ಒಂದದ, ದಿಸ್ ಈಸ್ ದ ಕ್ವಾಂಟಿಟಿ. ಸಪೋಸ್ ದೇರ್ ಆರ್ ಮೋರ್ ದನ್ 2 ಕ್ವಾಂಟಿಟೀಸ್ ಅಂಡ್ ದಿಸ್ ಈಸ್ ದ ಟೋಟಲ್ ಕ್ವಾಂಟಿಟಿ ಆಫ್ ಈಚ್. ಇದು ರೇಷಿಯೋ ಏನಿರ್ತದ, ಇದ್ರದ್ದು ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಬರೆಯೋದಕ್ಕೆ ರೇಷಿಯೋ ಇರ್ತದೆ. ಅಂಡರ್ಸ್ಟ್ಯಾಂಡಿಂಗ್ ದಟ್ ಫಾರ್ ಎವ್ರಿ ಎಕ್ಸ್ ಬಾಯ್ಸ್ ದೇರ್ ಆರ್ ವೈ ಗರ್ಲ್ಸ್, ಆ ಥಿಂಕಿಂಗ್ ಅಪ್ಲೈ ಮಾಡಿ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ಇದಕ್ಕೆ ತಂದಿಡೋದಕ್ಕೆ ರೇಷಿಯೋ ಅಂತ. ಓಕೆ, ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಒಳಗೆ ತರಬೇಕಂದ್ರ ದಿಸ್ ಇಸ್ ದ ಕ್ವಾಂಟಿಟಿ. ಕ್ವಾಂಟಿಟಿಲಿಂದ ರೇಷಿಯೋ ಬರಬೇಕು ಅಂತಂದ್ರ ಕಾಮನ್ ನಂಬರ್ಲಿಂದ ಡಿವೈಡ್ ಮಾಡಬೇಕು. ಕ್ವಾಂಟಿಟಿ ಟು ರೇಷಿಯೋ, look at the arrow, quantity to ratio divided by a common number. common number क्या है, दोनों में क्या दिख रहा है, 5 है, तो 5 7s are 5 9s are हो गया. ठीक है, ये रेशियो है, ये रेशियो है, ये नंबर नहीं है, ये नंबर है, ये रेशियो भी है, उसको प्रोपोर्शन बोलते, वो बात अलग है, नको हमको. ये रेशियो भी है, नंबर भी है, ये नंबर नहीं है, ये रेशियो है खाली ये वाला. क्यों? क्योंकि एक प्राइम आ गया उसमें, फाइनली एक प्राइम आ ही जाता. फाइनली ಒಂದು ಪ್ರೈಮರಿ ಬರ್ತದೆ, ಇಲ್ಲ ಕೋ ಪ್ರೈಮರಿ ಬರ್ತಾವ. ಫೈನಲಿ ಅಟ್ಲೀಸ್ಟ್ ದೇ ವಿಲ್ ಬಿ ಕೋ ಪ್ರೈಮ್, ಲೈಕ್ 21 22 ಬರ್ಬೋದು, ಮುಗೀತು, ಕೋ ಪ್ರೈಮ್ ಅದ. ಒಂದು ಪ್ರೈಮರಿ ಬರ್ತದೆ, ಇಲ್ಲ ಒಂದು ಕೋ ಪ್ರೈಮರ್, ಲಾಸ್ಟಿಗೆ ಒಂದು ಕೋ ಪ್ರೈಮರಿ ಬರ್ತಾವ. ಅದಕ್ಕಿಂತ ಅಥವಾ ಸಂಬಂಧ ಇರಂಗಿಲ್ಲ ನಂಬರ್ಸಿಗೆ. 18:23 ಬಂದ್ರೆ ಒಂದು ಪ್ರೈಮೇ ಬಂತು, 18:25 ಬರ್ತದೆ. ಎರಡೂ ಪ್ರೈಮ್ ಇಲ್ಲ, ಬಟ್ ಸಂಬಂಧ ಇಲ್ಲ ಎರಡಕ್ಕೂ. ಕಾಮನ್ ಏನು ಉಳಿದಿಲ್ಲ ಅದ್ರೊಳಗೆ, ಎಲ್ಲ ಕಾಮನ್ಸ್ ಹೋಗ್ಬಿಟ್ಟವು, ಎಲ್ಲ ಕಾಮನ್ಸ್ ಹೋಗ್ಬಿಟ್ಟವು. ರೇಷಿಯೋದ ಯೂಸ್ ಎಲ್ಲೆಲ್ಲಿ ಆಗ್ತದ, ಬೇರೆ ಬೇರೆ ಕಡೆ ಆಗ್ತದ. ಮೇನ್ ಯೂಸ್ ಪಾರ್ಟ್ನರ್ಶಿಪ್ಸ್ ಒಳಗೆ ಆಗ್ತದ, ಡಿಸ್ಟ್ರಿಬ್ಯೂಷನ್ ಒಳಗೆ ಆಗ್ತದ. ಪಾರ್ಟ್ನರ್ಶಿಪ್ ಇಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಓನ್ಲಿ. ಓಕೆ, ಡಿಸ್ಟ್ರಿಬ್ಯೂಷನ್ ಒಳಗೆ ಆಗ್ತದ. ಲಿಕ್ವಿಡ್ಸ್ ಅಥವಾ ಎರಡು ಕ್ವಾಂಟಿಟೀಸ್ ಮಿಕ್ಸ್ ಮಾಡೋದ್ರೊಳಗೆ ಭಾಳ ಯೂಸ್ ಆಗ್ತದೆ. ವೆನ್ ಯು ಆರ್ ಮಿಕ್ಸಿಂಗ್ 2 quantities, at that time it is useful very much. So to convert quantity to ratio, you have to divide by a common number. ಈ ಕಾಮನ್ ನಂಬರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಟರ್ಮ್ ಅದ. ಡಿವೈಡ್ ಬೈ ಎ ಕಾಮನ್ ನಂಬರ್, ರೈಟ್?
ಟು ಕನ್ವರ್ಟ್ ರೇಷಿಯೋ ಟು ಕ್ವಾಂಟಿಟಿ. ನಮ್ ಕೆಲಸ ಇದೆ, ನಮ್ ಕೆಲಸನೇ ಇದು. ಓಕೆ, ಟು ಕನ್ವರ್ಟ್ ರೇಷಿಯೋ ಟು ಕ್ವಾಂಟಿಟಿ. ಇಲ್ಲಿ ಡಿವೈಡ್ ಮಾಡಿ ಅಲ್ಲ, ಕ್ವಾಂಟಿಟಿ ಟು ರೇಷಿಯೋ ಬರ್ಬೇಕಾದ್ರೆ ಡಿವೈಡ್ ಮಾಡಿ ಅಲ್ಲ, ಅಂದ್ರೆ ರೇಷಿಯೋ ಟು ಕ್ವಾಂಟಿಟಿ ಹೋಗ್ಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಸೇಮ್ ನಂಬರ್ಲಿಂದ ಮಲ್ಟಿಪ್ಲೈ ಮಾಡ್ಬೇಕು, ಎರಡಕ್ಕೂ ಕಾಮನ್ ನಂಬರ್ಲಿಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ ವೆನ್ ವಿ ಡೋಂಟ್ ನೋ, ಆ ಟೈಮಿಗೆ ಏನ್ ಮಾಡ್ತೀವಿ, ಇದು 9x 7x ಅಂತ ಬರಿತೀವಿ. ಗೊತ್ತಿರಲ್ಲ ನನಗ ಕಾಮನ್ ನಂಬರ್ ಏನದ ಅಂತ ಹೇಳಿ, ಯಾಕಂದ್ರೆ ಈ ಟೈಪ್ ಅದೇ ಕ್ವಶನ್ ಜಾಸ್ತಿ ಇರ್ತಾವ. ಇದು ಬಹಳ ಕಡಿಮೆ ಇರ್ತಾವ. ಇವು ಗರ್ಲ್ಸ್ ಎಷ್ಟಿದಾರ, ಬಾಯ್ಸ್ ಎಷ್ಟಿದಾರ, ರೇಷೋ ಹೇಳು. ಆಫೀಸರ್ಸ್ ಎಷ್ಟಿದಾರ, ಎಂಪ್ಲಾಯೀಸ್ ಎಷ್ಟಿದಾರ, ರೇಷೋ ಹೇಳು. ದಟ್ ಈಸ್ ವೆರಿ ಫ್ಯೂ ಕ್ವಶನ್ಸ್. ಬಟ್ ದಿಸ್ ಟೈಪ್ ಈಸ್ ಮೋರ್. ಈ 9x 7x ಲಿಂದ 9x ಏನದ 7x ಏನದ ಅಂತ ಹೇಳೋದ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಇರ್ತಾವ. ಓಕೆ, ಸೊ ಹಂಗಿದ್ದಾಗ ಇಲ್ಲೊಂದು ಥಿಂಕಿಂಗ್ ಯೂಸ್ ಮಾಡ್ಬೇಕಾಗ್ತದೆ. ಇದು ಟೋಟಲ್ ನಂಬರ್ ಅದಾನ, ದಿಸ್ ಈಸ್ ಟೋಟಲ್ ನಂಬರ್, ದಿಸ್ ಪಾರ್ಟ್. ಇವೆರಡ್ರದ್ದು ಒಂದು ಅಡಿಷನ್ ಬರ್ತದಲ್ಲ, 16, ರೈಟ್? ಇದು ಟೋಟಲ್ ನಂಬರ್. ಮತ್ತೆ ಇದು ಏನು? ಇಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಆಕ್ಚುಲಿ ನಮ್ ಲಾಸ್ಟ್ ಬ್ಯಾಚ್ ಒಳಗೆ ನಮ್ದೊಂದು ಸ್ಟೂಡೆಂಟ್, ಅವ್ನಿಗೆ ಹೆಂಗ್ ಹೊಳಿತು ಅದು ಹೇಳದ ಅವ, ಅದು ಚಲೋ ಅನಿಸ್ತು ನನಗೆ. ಸೊ ನಾವ್ ಐ ಆಮ್ ಯೂಸಿಂಗ್ ದ ಸೇಮ್ ಎಕ್ಸ್ಪ್ಲನೇಷನ್. ಇದು ಟೋಟಲ್ ನಂಬರ್ ಅದಾನ, ಇದು ಇದನ್ನ ಟೋಟಲ್ ಪಾರ್ಟ್ಸ್ ಅಂತ ತಿಳ್ಕೊಳ್ರಿ. ಇದನ್ನ ಟೋಟಲ್ ಪಾರ್ಟ್ಸ್ ಅಂತ ತಿಳ್ಕೊಳ್ರಿ. ಈ ಟೋಟಲ್ ಪಾರ್ಟ್ಸ್ ಒಳಗ 9 ಪಾರ್ಟ್ಸ್ ಬಾಯ್ಸಿಗೆ ಕೊಟ್ಟೀನಿ, 7 ಪಾರ್ಟ್ಸ್ ಗರ್ಲ್ಸಿಗೆ ಕೊಟ್ಟೀನಿ. 7 ಪಾರ್ಟ್ಸ್ ಗರ್ಲ್ಸಿಗೆ ಕೊಟ್ಟೀನಿ, ರೈಟ್? ನೌ ಇಫ್ ಯು ಡಿವೈಡ್ ಟೋಟಲ್ ನಂಬರ್ by total number of or total parts, if you divide total number by total parts, you will get the common number. ನೋಡ್ರಿ, 5 ಡಿವೈಡ್ ಮಾಡಿ ಬಂದಿರೋದಿಲ್ಲ ಎರಡಕ್ಕೂ, ಅಂದ್ರೆ ಕಾಮನ್ ನಂಬರ್ 5 ಅದ, ಹೌದಿಲ್ಲ? ಈಗ ಟೋಟಲ್ ನಂಬರ್ 80 ಅದ ಇಲ್ಲ, ಟೋಟಲ್ ಪಾರ್ಟ್ 16 ಅದ ಇಲ್ಲ, ಡಿವೈಡ್ ಮಾಡ್ರಿ ಕಾಮನ್ ನಂಬರ್ ಸಿಗ್ತದ. ಇದು ಒಂದು ತಿಳಿತಲ್ಲ ನಿಮಗ, ಈ ಎರಡು ಕಾನ್ಸೆಪ್ಟ್ ತಿಳಿದು ಅಲ್ಲ, ಕಾನ್ಸೆಪ್ಟ್ ನಂಬರ್ 1, ಕಾನ್ಸೆಪ್ಟ್ ನಂಬರ್ 2, ಇಷ್ಟ್ರ ಒಳಗೆ ಸುತ್ತಾಡೋದ. ಇಷ್ಟ್ರ ಒಳಗೆ ಸುತ್ತಾಡೋದು. ನಂಬರ್ 1, ರೇಷಿಯೋ ಈಸ್ ನಾಟ್ ದ ನಂಬರ್ or not the quantity, right? Number 2, quantity to ratio, ratio to quantity, quantity to ratio divide, ratio to quantity multiply, multiply. Total parts is equal to total quantity. ಎಲ್ಲ ಕಡೆ अभी पार्ट्स 3 भी रहने दो, 4 रहने दो. मनी डिस्ट्रीब्यूशन है, 4 लोगों में डिस्ट्रीब्यूट करने का है, राइट? तब रेशो कितने लोगों का आता? 4 लोगों का रेशो आता. पार्टनरशिप में पैसा डिस्ट्रीब्यूट करने का है, 3-4 लोग पैसा लगाए हैं, रेशोस कितने? 3 लोगों के रेशो आते, आने दो. लेकिन एक टोटल क्वांटिटी रहता ना, हमेशा रहता, और एक एडिशन ऑफ पार्ट्स भी रहता ना, विच इज सम ऑफ रेशियोज, सम SUM सम. ये टोटल पार्ट्स कहां से आ गया? दिस इज सम ऑफ रेशियोज. दिस इज अनदर इंपॉर्टेंट थिंग. टोटल पार्ट्स इज इक्वल टू टोटल क्वांटिटी. हाँ, इधर x रहता ये साइड को, एक्चुअली इसको मैं 16x बोल के लिखना पड़ता है. सही में बोले तो इसको 16x लिखना है. 16x इज इक्वल टू 80, तब कॉमन नंबर निकलता मेरे को.
and finally this one, total number or total quantity divided by total parts gives you the common number. इतना और इसके साथ क्रॉस मल्टीप्लिकेशन, इतना ही यूज करने का है इसमें, इतना ही चूज करने का है. सारा कॉन्सेप्ट रेशो का इस इतने स्लाइड में है, एवरीथिंग. अब इसके बाहर जाके सॉल्व मैं तो नहीं करता, तुम लोग भी मत जाओ. डोंट गो ಔಟ್ಸೈಡ್ ದಿಸ್ ಎಕ್ಸ್ಪ್ಲನೇಷನ್, ನಾಟ್ ನೆಸೆಸರಿ. ನಾ ಹೇಳಿದ್ನಲ್ಲ, ಪ್ರತಿಯೊಂದು ಚಾಪ್ಟರ್ ಬರೇ ಒಂದ್ ಸ್ಲೈಡ್ ಒಳಗೆ ಪಿಕ್ಚರ್ ಕೂಡ್ಬೇಕಾದ್ರು. ಒಂದ್ ಸ್ಲೈಡ್ನು ಬಹಳ ದೊಡ್ಡದಾಯ್ತು ಆಕ್ಚುಲಿ. ಮೂರ್ ಸೆಂಟೆನ್ಸ್ ಒಳಗೆ ಎಕ್ಸ್ಪ್ಲನೇಷನ್ ಮುಗಿಬೇಕು, ಎದರದೇ ಆಗ್ಲಿ. ಮೂರೇ ಸೆಂಟೆನ್ಸ್, ಅದು ಎಷ್ಟೇ ಕಾಂಪ್ಲೆಕ್ಸ್ ಇರ್ಲಿ ವಿಷಯ, ಮೂರೇ ಸೆಂಟೆನ್ಸ್ ಒಳಗೆ ಮುಗಿಬೇಕು ಎಕ್ಸ್ಪ್ಲನೇಷನ್ ಅದರದ್ದು. ಆ ಲೆವೆಲಿಗೆ ಯಾವಾಗ ಅರ್ಥ ಆಗ್ತದಲ್ಲ, ಅವಾಗ ನಿಮಗ್ ಫಾರ್ಮುಲಾ ಬೇಡ, ಶಾರ್ಟ್ಕಟ್ ಬೇಡ, ಟ್ರಿಕ್ಸ್ ಬೇಡ, ಏನು ಬೇಡ. ಯಾವುದೇ ಇರ್ಲಿ, ಲೈಫ್ ಒಳಗಿನ ಬೇರೆ ಯಾವ ಸಬ್ಜೆಕ್ಟ್ ಒಳಗಿಂದು ಹೇಳಲಿಕ್ಕತ್ತೀನಿ, ಯಾವುದೇ ಕಾನ್ಸೆಪ್ಟ್ ಇರ್ಲಿ, 3 ಸೆಂಟೆನ್ಸ್ ಒಳಗೆ ಇನ್ನೊಬ್ನಿಗೆ ಹೇಳಲಿಕ್ಕೆ ಬರ್ಬೇಕು ನೋಡ. ನಾನು ಎಷ್ಟು ಸೆಂಟೆನ್ಸ್ ಒಳಗೆ ಹೇಳಿನಿ ರೇಷಿಯೋದು? ಆಲ್ಮೋಸ್ಟ್ ಅಷ್ಟೇ, 3 ಬಾಳ ಅಂದ್ರೆ 3.5 ಆಗಿರ್ತಾವ ಅಷ್ಟೇ. ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು, ರೇಷಿಯೋ ಇಸ್ ನಾಟ್ ದ ನಂಬರ್, ಫೈನಲ್ ನಂಬರ್ ಅಲ್ಲ ಅದು. ಆ 2 ನಂಬರ್ಸ್ ಕಂಪ್ಯಾರಿಸನ್ ಅದ, ಅದಷ್ಟೇ. ಯಾವ ರೀತಿ ಕಂಪ್ಯಾರಿಸನ್ ಅದ? ಫಾರ್ ಎವ್ರಿ ದಿಸ್ ಮಚ್ ದಟ್ ಈಸ್ ದಟ್ ಮಚ್. ಎರಡನೇದು ಕ್ವಾಂಟಿಟಿ ಟು ರೇಷಿಯೋ ಹೋಗ್ಬೇಕು ಅಂದ್ರೆ ಡಿವೈಡ್ ಮಾಡಬೇಕು, ರೇಷಿಯೋ ಟು ಕ್ವಾಂಟಿಟಿ ಬರ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಎರಡು ಸೈಡ್ ನಂಬರ್ ಸೇಮ್ ಇರ್ತಾವ. ದೆನ್ ಒಂದು ಟೋಟಲ್ ಕ್ವಾಂಟಿಟಿ ಇರ್ತದ ಫೈನಲಿ ಯಾವಾಗ್ಲೂ. ಸೊ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಇರ್ತಾವ. ಟೋಟಲ್ ಕ್ವಾಂಟಿಟಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಬಂತಂದ್ರೆ ನಿಂಗೆ ಕಾಮನ್ ನಂಬರ್ ಸಿಗ್ತದೆ. ಅದ್ರ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋದು ಇರ್ತದೆ. ಫೈನಲಿ ಡಿಸ್ಟ್ರಿಬ್ಯೂಷನ್ ಇರ್ತದೆ, ರೈಟ್? ಸೊ ಇಷ್ಟು ಅರ್ಥ ಮಾಡಿಕೊಂಡು ಫಸ್ಟ್ ಸಿಂಪಲ್ ಕ್ವಶನ್ಸ್ ಮಾಡಿ. ಲೈಕ್ ಕ್ವಶನ್ ನಂಬರ್ 3 ಅದ, ಕ್ವಶನ್ ನಂಬರ್